ಸೊ ಹಾಯ್ ಅಲ್ಲ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್ ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಬನ್ನಿ. ಇವಾಗ ನಿನ್ನೆ ವಿಡಿಯೋ ಟಾಪಿಕ್ಕು ಬಂದು ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡಿದ್ದೆ. ಸೊ ಬಿಸ್ನೆಸ್ ರಿಲೇಟೆಡ್ ಬಗ್ಗೆನೇ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 1 ವೀಕು ಸಮಥಿಂಗು. ಸೊ ಒಂದು ಸ್ವಲ್ಪ ಬಿಸ್ನೆಸ್ ಬಗ್ಗೆ ಒಂದು ಸ್ವಲ್ಪ ಹೇಳೋಣ, ಇನ್ಫಾರ್ಮೇಷನ್ ಕೊಡೋಣ ನಮ್ಮ ವ್ಯೂವರ್ಸ್ಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಂತ ಒಂದು ಪ್ಲ್ಯಾನ್ ಗೈಸ್. ಸೊ ನಿನ್ನೆ ವಿಡಿಯೋ ಸ್ಟಾರ್ಟ್ ಮಾಡಿದ ಉದ್ದೇಶನೇ ಬೇರೆ. ಸೊ ಕನ್ಸ್ಟ್ರಕ್ಷನ್ ಬಗ್ಗೆ ಲೆಂತಿ ಆಗಿದ್ದ ಕಾರಣ ಜಾಸ್ತಿ ಇದು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಅದೇ ಕಂಟಿನ್ಯೂಷನ್ ಅಂತಲೇ ಅಂದ್ಕೊಳ್ಳಿ, ಇಲ್ವಾ? ಅದು ಬರೀ ಕನ್ಸ್ಟ್ರಕ್ಷನ್ ಬಗ್ಗೆ ಅಂತ ಅಂದ್ಕೊಂಡು ಇವಾಗ ನೆಕ್ಸ್ಟು ಓಕೆ ಗೈಸ್, ಇವಾಗ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸು ರನ್ ಆಗೋದು. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನೀವೊಂದು ಮನೆ ಕಟ್ಟಿಸ್ತೀರಾ ಅಂದ್ಕೊಳ್ಳಿ, ಯಾವ ರೀತಿ, ಎಷ್ಟು ವರ್ಷಕ್ಕೊಂದ್ಸತಿ ಕಟ್ಟಿಸ್ತೀರಾ? ಸೊ ಅಂದರೆ ಎಂಥ ಶ್ರೀಮಂತ ಆದ್ರೂ ವರ್ಷಕ್ಕೆ ಒಂದೊಂದು ಮನೆ ಕಟ್ಟಲ್ಲ ಗೈಸ್. ಸೊ 5 ವರ್ಷ 10 ವರ್ಷಕ್ಕೆ ಒಂದೊಂದು ಮನೆ ಕಟ್ಟೋದು. ಸೊ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ಓಕೆ ಪ್ರಾಫಿಟ್ ಇದೆ. ರೆಗ್ಯುಲರ್ ಕಸ್ಟಮರ್ಸ್ನ ನೀವು ಗೈನ್ ಮಾಡೋದು ಕಷ್ಟ. ಸೊ ಇವಾಗ ರೆಗ್ಯುಲರ್ ಕಸ್ಟಮರ್ಸ್ ಅಂದರೆ ಹೆಂಗೆ? ಸೊ ಇವಾಗ ಅವ್ರ ಕಡೆಯಿಂದ ಆರ್ಡ್ರ್ ಸಿಗೋದು ಬೇರೆ, ಅವರೇ ಆರ್ಡ್ರ್ ಕೊಡೋದು ಬೇರೆ. ಸೊ ಈ ರೀತಿ ಎಲ್ಲ ಇರುತ್ತೆ ಗೈಸ್. ಸೊ ಇವಾಗ ಏನಾಗುತ್ತೆ, ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ಇವಾಗ ಒಂದು ಮನೆ ಕಟ್ತಾರೆ. ಸೊ ಅದೊಂದು 5 ವರ್ಷ 10 ವರ್ಷ ಆಗಬೇಕು. ಅದಾದ್ಮೇಲೆ ತಿರ್ಗಾ ಅವರು ಇನ್ನೊಂದು ಮನೆ ಕಟ್ಟೋದು. ಸೊ ಅದಕ್ಕಿಂತ ಮುಂಚೆ ಇವಾಗ ಕಟ್ಟಿದ್ದೀವಿ, ಸೊ ಓಕೆ ಇನ್ನೊಂದು 6 ತಿಂಗಳು ಇನ್ನೊಂದು ಮನೆ ಕಟ್ಕೊಂಡು ಇನ್ನೊಂದು ಕಡೆ ಶಿಫ್ಟ್ ಆಯ್ತೀವಿ. ಸೊ ಈ ಥರ ಎಲ್ಲ ಯಾರೂ ಇದು ಮಾಡಲ್ಲ. ಸೊ ಇವಾಗ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಆಯಿತು. ಸೊ ಇದೇ ಥರ ಡೈಲಿ ಬಿಸ್ನೆಸ್ಸಿಗೆ ಬಂದರೆ ಗೈಸ್, ತುಂಬ ಥರ ಬಿಸ್ನೆಸ್ ಇದೆ. ಸೊ ಬೇಕ್ರಿ ಫಾರ್ ಎಕ್ಸಾಂಪಲ್ಲು, ಬೇಕ್ರಿ ಹೋಟೆಲ್ಲು. ಸೊ ಈ ರೀತಿ 5 ಸ್ಟಾರ್ ಹೋಟೆಲು, ರೆಸಾರ್ಟ್ಗಳು ಅಷ್ಟೇ. ರೆಸಾರ್ಟ್ಗಳು ಬಂದು ಮಂತ್ಲಿದು. ಸೊ ಇವತ್ತು ಬಂದು ಡೈಲಿ ಯಾವುದೆಲ್ಲ ವರ್ಕೌಟ್ ಆಗುತ್ತೆ ನಿಮಗೆ, ಡೈಲಿ ಅರ್ನಿಂಗ್ಸ್ ಯಾವುದಿರುತ್ತೆ ಅಂದರೆ ರೆಗ್ಯುಲರ್ ಕಸ್ಟಮರ್ಸು ಡೈಲಿ ರಿಪೀಟ್ ಆಗಬೇಕು. ಸೊ ಇವಾಗ ಗೈಸ್, ಇವಾಗ ಫುಡ್ ಇಂಡಸ್ಟ್ರಿ ಅಂದರೆ ತಿನ್ನೋವಂಥ ವಸ್ತುಗಳು, ಬೇಕ್ರಿ ಆಗಲಿ ಅಥವಾ ರೆಸ್ಟೋರೆಂಟು ಅಥವಾ ಪಬ್ಬು ಬಾರು. ಸೊ ಇದೆಲ್ಲ ಹೆಂಗೆ ಗೊತ್ತಾ ಗೈಸ್? ಸೊ ಪಬ್ಬು ಬಾರು ಬಂದು ಡೈಲಿ ಕಷ್ಟ ಗೈಸ್. ಯಾಕೆ ಅಂದರೆ ಯಾರೂ ಡೈಲಿ ಕುಡಿಯೋಲ್ಲ. ಸೊ ಪ್ಯೂರ್ಗಳು ಕುಡಿತಾರೆ ಒಪ್ಕೊತೀನಿ, ಬಟ್ ಅದರಲ್ಲೂ ಒಂದು 20% ಜನ ಅಷ್ಟೇ. ಒಂದು 100 ಜನದಲ್ಲಿ 20 ಜನ ಅಷ್ಟೇ ನಿಮಗೆ ಡೈಲಿ ಬರೋ ಥರ ರೊಟೀನ್ ಆಗೋ ಥರ ಇರ್ತಾರೆ, ಬಿಟ್ಟರೆ ಅಷ್ಟೇ. ಸೊ ಅದೆಲ್ಲ ವೀಕ್ಲಿ ಬಿಸ್ನೆಸ್ ಅಂತ ಅನ್ಬೋದು. ಸೊ ಡೈಲಿ ಬಿಸ್ನೆಸ್ಸಲ್ಲಿ ಬಂದು ಬೇಕ್ರಿನೇ ಜಾಸ್ತಿ ರನ್ ಆಗೋಂಥದ್ದು. ಸೊ ಬೇಕ್ರಿಲಿ ಇವಾಗ ಹೆಂಗಿರುತ್ತೆ, ಕಾಂತಿ ಸ್ವೀಟ್ಸ್ ಬೇಕ್ರಿ. ಸೊ ಅದು ಇದು ಆ ಥರ. ಮತ್ತು ಹೋಟೆಲ್ ಮೇಯ್ನಾಗಿ ಬೇಕ್ರಿಗಿಂತ ಗೈಸ್, ಬೇಕ್ರಿಲಿ ಏನಾಗೋಗುತ್ತೆ, ಸೊ ಪಪ್ಸು ಈ ಥರ ಎಲ್ಲ ಸಿಗುತ್ತೆ. ಸೊ ಸ್ನ್ಯಾಕ್ಸ್ ಬೇಕು ಅಂದಾಗ ಹೋಗಿ ತಿಂತಾರೆ. ಸೊ ಇದು ಕೂಡ ಡೈಲಿ ಬಿಸ್ನೆಸ್. ಡೈಲಿ ರಿಪೀಟ್ ಆಯ್ತು ಇರ್ತಾರೆ ಕಸ್ಟಮರ್ಸು. ಅದಾದಮೇಲೆ ಮೇಯ್ನು ಹೋಟೆಲ್ಲು. ಸೊ ಹೋಟೆಲಲ್ಲಿ ತುಂಬ ಥರ ಅರ್ನಿಂಗ್ಸ್ ಇದೆ ಗೈಸ್. ಸೊ ಹೋಟೆಲಲ್ಲಿ ನಾನ್ ವೆಜ್ ಹೋಟೆಲ್ಲು, ವೆಜ್ ಹೋಟೆಲ್ಲು. ಸೊ ನೀವು ಅನ್ಕೋಬೋದು ನಾನ್ ವೆಜ್ ಹೋಟೆಲ್ ಜಾಸ್ತಿ ಡೈಲಿ ಬರೋಲ್ಲ. ಸೊ 1 or 2 ವೀಕಲ್ಲಿ 1 or 2 ಡೇಸ್ ಮಿಸ್ ಆಯ್ತಾರೆ. ಸೊ ಗೈಸ್ ತುಂಬ ಜನ ಇದ್ದಾರೆ, ಡೈಲಿ ತಿಂತಾರೆ ಗೈಸ್. ಸೊ ಇವಾಗ ಒಂದು ಜಮಾನ ಇತ್ತು, ಸೋಮವಾರ ತಿನ್ನಂಗಿಲ್ಲ ಅಥವಾ ಭಾನುವಾರ ತಿನ್ನಬೇಕು ಅಥವಾ ಈ ವಾರ ತಿನ್ನಂಗಿಲ್ಲ, ಈ ವಾರ ಮಾತ್ರ ತಿನ್ನಬೇಕು ಅನ್ನೋ ಥರ ರಿಸ್ಟ್ರಿಕ್ಷನ್ಸ್ ಇತ್ತು. ಇವಾಗ ಏನಾಗ್ತಿದೆ ಅಂದರೆ ನಮ್ಮ ಸರೌಂಡಿಂಗಲ್ಲಿ, ಅಂದರೆ ನಾನಿರೋ ಸರೌಂಡಿಂಗ್ ಮತ್ತು ಇಂಡಿಯಾ ಆಲ್ಮೋಸ್ಟ್ ಕರ್ನಾಟಕ, ಬ್ಯಾಂಗ್ಳೂರಲ್ಲಿ ಪರ್ಟಿಕ್ಯುಲರಾಗಿ ಬ್ಯಾಂಗ್ಳೂರ್ ಅಂತ ಮೆನ್ಷನ್ ಮಾಡ್ತೀನಿ. ಸೊ ಇಂಡಿಯಾ ಅನ್ನೋದು ಬೇಡ. ಸೊ ಬ್ಯಾಂಗ್ಳೂರಲ್ಲಿ ಹೆಂಗಾಗ್ತಿದೆ ಅಂದರೆ ಬರ್ತಾ ಫಿಟ್ನೆಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತವ್ರೆ. ಯಾಕೆ ಅಂದರೆ ಕೋವಿಡ್ ಬಂದಾಗಿಂದ ಜನ ಹೆಲ್ತಲ್ಲಿ ಆಲ್ಮೋಸ್ಟು 20-30% ವೀಕ್ ಆಗಿರೋ ಥರ ಫೀಲ್ ಆಗ್ತಿದ್ದಾರೆ ಆಲ್ರೆಡಿ ಗೈಸ್. ಸೊ ಕೋವಿಡ್ ಪರಿಣಾಮನೂ ಆಗಿರ್ಬೋದು ಅದು. ಸೊ ಅದರಿಂದ ವೀಕ್ ಆಗ್ತಿರೋದು ಪರಿಣಾಮ ಇರೋದ್ರಿಂದ ಇವಾಗ ಏನು ಮಾಡ್ತಾ ಇದ್ದಾರೆ, ಸೊ ಹೆಲ್ತ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ಫಿಟ್ನೆಸ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಸೊ ಫಿಟ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿದಾಗ ಏನಾಗುತ್ತೆ, ಸೊ ಅಲ್ಲಿ ಪರ್ಟಿಕ್ಯುಲರಾಗಿ ಹೇಳ್ತಾರೆ ಸೊ ನಾನ್ ವೆಜ್ ತಿನ್ನಿ ಅಂತ. ಬಟ್ ವೆಜಿಟೇರಿಯನ್ ಅವ್ರಿಗೆ ಹೇಳ್ತಾ ಇಲ್ಲ ನಾನು ಇದನ್ನ. ನಾನ್ ವೆಜ್ ತಿನ್ನೋರಿಗೆ ಆದಷ್ಟು ಡೈಲಿ ಪರ್ಟಿಕ್ಯುಲರಾಗಿ ಇಷ್ಟು ಗ್ರಾಮು ಪ್ರೋಟೀನ್ ಬೇಕು ಅಂದರೆ ಇಷ್ಟು ನೀವು ನಾನ್ ವೆಜ್ ತಿನ್ನಬೇಕು, ಚಿಕನ್ ತಿನ್ನಿ, ಮ್ಯಾಕ್ಸ್ ಟು ಮ್ಯಾಕ್ಸ್ ಚಿಕನ್ ತಿನ್ನಿ, ಮಟನ್ನ ಕಂಟ್ರೋಲ್ ಮಾಡಿ, ಯಾಕಂದರೆ ಮಟನ್ ಫ್ಯಾಟ್, ಈ ರೀತಿ ಹೇಳ್ತಾ ಬರ್ತಿದ್ದಾರೆ. ಸೊ ವೆಜ್ ತಿನ್ನೋರು ಕೂಡ ಅದಕ್ಕೂ ಪ್ರೋಟೀನ್ ಸಿಗೋ ಥರ ಪನ್ನೀರು ಎಕ್ಸೆಟ್ರಾ. ಬಟ್ ವೆಜ್ ತಿನ್ನೋರಲ್ಲೂ ಕೆಲವೊಬ್ರು ಮೊಟ್ಟೆ ತಿಂತಾರೆ. ಸೊ ಮೊಟ್ಟೆಯಿಂದನೂ ಪ್ರೋಟೀನ್ ಸಿಗುತ್ತೆ. ಸೊ ಈ ರೀತಿ. ಸೊ ವೆಜ್ ಕ್ಯಾಟಗರಿ ಅವ್ರನ್ನ ಬಿಡ್ತಾ ಇಲ್ಲ, ಸಪ್ರೇಟ್ ಇಟ್ಟು. ಸೊ ಈ ಥರ ಗೈಸ್, ಹೋಟೆಲ್ ಅಂದಮೇಲೆ ರನ್ ಆಗೇ ಆಗುತ್ತೆ. ಸೊ ನಾನ್ ವೆಜ್ ಹೋಟೆಲು, ವೆಜ್ ಹೋಟ್ಲು ಅಂತ ಬರೋದೇ ಇಲ್ಲ. ಸೊ ವೆಜ್ ಹೋಟ್ಲು ಬಂದು ಡೈಲಿ ರನ್ ಆಗುತ್ತೆ. ನಾನ್ ವೆಜ್ ಹೋಟ್ಲು ಬಂದು ಯಾವ ಥರ ಒಂದು ದಿನ ಸ್ಲೋ ಆಗೋಗುತ್ತೆ, ವರ್ಕೌಟ್ ಆಗಲ್ಲ.
ಆಗಲ್ಲ. ಸೊ ಇದೆಲ್ಲ ಸುಳ್ಳು ಗೈಸ್. ಯಾಕೆ ಅಂದರೆ ನಾನ್ ವೆಜ್ ತಿನ್ನೋರು 100% ಡೈಲಿ ತಿನ್ನೋ ಥರ ರೂಢಿ ಆಗ್ತಿದ್ದಾರೆ. ಮತ್ತು ಏನಂದರೆ ಇನ್ನೂ ಒಂದೇನಂದರೆ ಅವ್ರ ಮನೇಲಿ ಇರ್ಬೋದೇನೋ, ಮೇ ಬಿ ಲೈಕ್ ಪೂಜೆ ಮಾಡ್ತೀವಿ ಆವಾಗ ತಿನ್ಬೇಡ ಇವಾಗ ತಿನ್ಬೇಡ, ಬಟ್ ಆಚೆ ಬಂದಾಗ ಕಂಪಲ್ಸರಿ. ಇವಾಗ ನಾನೇ ಆದ್ರೂ ಗೈಸ್, ಸೊ ಇವಾಗ ಮನೆಯಲ್ಲಿ ನಾನ್ ವೆಜ್ ಮಾಡಲ್ಲ ಅಂದ್ರೂ ಇವಾಗ ಯಾರ ಜೊತೆ ಫ್ರೆಂಡ್ಸ್ ಜೊತೆ ಹೋದಾಗ ಸೊ ಅವ್ರು ನಾನ್ ವೆಜ್ ತಿನ್ಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ವೆಜ್ ತಗೊಂಡು ತಿನ್ನೋ ಕ್ಯಾಟಗರಿ ಅವನಲ್ಲ. ಸೊ ನಾವು ಹೇಳಿ ಕೇಳಿ ಗೌಡ್ರು ಗೈಸ್, ನಮಗೆ ನಾನ್ ವೆಜ್ ಅಂದರೆ ಪ್ರಾಣ. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಸೊ ನಾನ್ ವೆಜ್ ಅಂದರೆ ಪ್ರಾಣ. ಸೊ ನನ್ನ ಮುಂದೆ ನಾನ್ ವೆಜ್ ತಿಂದು ನಾನು ವೆಜ್ ತಗೊಂಡು ತಿನ್ನೋ ಕ್ಯಾಟಗರಿ ಅವನಂತೂ ಅಲ್ಲ. ಲೈಕ್ ನಾನು ನಾನ್ ವೆಜ್ ತಿಂತೀನಿ, ಲೈಕ್ ಅದು ಓಕೆ. ಸೊ ಈ ರೀತಿ ಎಲ್ಲ ರನ್ ಆಗುತ್ತೆ ಗೈಸ್. ಹೋಟೆಲಲ್ಲಿ ತುಂಬ ಥರ ಪ್ರಾಫಿಟ್ ಇದೆ ಗೈಸ್, ಸಿಕ್ಕಾಪಟ್ಟೆ ಪ್ರಾಫಿಟ್ ಇದೆ. ಸೊ ಹೋಟೆಲ್ ಬಿಸ್ನೆಸ್ ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು, ಬಟ್ ಇನ್ನು ಮುಂದಕ್ಕೆ ವಿಡಿಯೋ ನೋಡಿ ನಿಮಗೆ ಒಂದು ಅರ್ಥ ಆಗುತ್ತೆ. ಸೊ ಹೋಟೆಲ್ ಬಿಸ್ನೆಸ್ಸಲ್ಲಿ ತುಂಬ ಥರ ಪ್ರಾಫಿಟ್ ಇದೆ. ಸೊ ಈಗ ಹೋಟೆಲ್ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರಿ ಒಂದು ಸ್ವಲ್ಪ ಗ್ರೋ ಆಗ್ತಿದೆ. ಸೊ ಡೈಲಿ ಅರ್ನಿಂಗ್ಸ್ ಇರುತ್ತೆ, ಡೈಲಿ ಪ್ರಾಫಿಟ್ ಮಾಡ್ಬೋದು ಅನ್ನೋ ಥರ ಯೋಚನೆ ಮಾಡಿ ಕಾಲಿಡ್ತೀರಾ. ಸೊ ಇದರಲ್ಲಿ ಯಾವ್ದು ಥರ ಡಿಸ್ಅಡ್ವಾಂಟೇಜಸ್ ಇದೆ ಅಂದರೆ, ಸೊ ಡೈಲಿ ಪರ್ಟಿಕ್ಯುಲರಾಗಿ ನೀವೇ ನಿಂತು ಎಲ್ಲ ರೆಡಿ ಮಾಡಿಸ್ಬೇಕು. ಸೊ ರೆಡಿ ಮಾಡ್ಸೋಕ್ಕಿಂತ ಮುಂಚೆ ಏನು ಮಾಡಬೇಕು, ಮಾರ್ಕೆಟ್ಗೆ ಹೋಗಬೇಕು, ಏನೇನು ಐಟಮ್ಸ್ ಬೇಕು, ಏನೇನು ಮೆಟೀರಿಯಲ್ಸ್ ಬೇಕು, ಐಟಮ್ಸ್ ಮೆಟೀರಿಯಲ್ಸ್ ಎಲ್ಲ ಏನಿಲ್ಲ, ಐಟಮ್ಸು ಏನೇನು ಬೇಕು, ಯಾವ ಥರ ಬೇಕು, ಎಷ್ಟು ಬೇಕು ಎಲ್ಲ ನೋಡಿ ಖುದ್ದಾಗಿ ಎಲ್ಲಿ ಕಡಿಮೆ ಸಿಗುತ್ತೆ ವಿಚಾರಿಸಿ ಅಲ್ಲಿ ಹೋಗಿ ಎಲ್ಲಿ ಪರ್ಚೇಸ್ ಮಾಡ್ಕೊಬಂದು ನೀವು ಹೋಟ್ಲಿಗೆ ಹಾಕಬೇಕು. ಸೊ ಇದನ್ನೆಲ್ಲ ಗೈಸ್ ಇವಾಗ ಏನಾಗ್ಬಿಡುತ್ತೆ, ಸೊ ಇವಾಗ ದುಡ್ಡಿರೋರು ಲೈಕ್ ನನ್ನ ಹತ್ರ 1 ಕೋಟಿ ಅಥವಾ ಒಂದು 5 ಕೋಟಿ ಐತೆ ಅಂತ ಇಟ್ಕೊಳ್ಳಿ. ಸೊ ಹೋಟ್ಲು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಸ್ವಲ್ಪ ಚೆನ್ನಾಗಿ ಒಳ್ಳೆ ಫೀಲ್ ಕೊಡೋ ಥರ ಹೋಟೆಲ್ ಓಪನ್ ಮಾಡಿದೆ ಅಥವಾ ರೆಸ್ಟೋರೆಂಟೇ ಓಪನ್ ಮಾಡಿದೆ, ನಾನ್ ವೆಜ್ ರೆಸ್ಟೋರೆಂಟು ಅಥವಾ ವೆಜ್ ಕಮ್ ನಾನ್ ವೆಜ್ ಎರಡೂ ಓಪನ್ ಮಾಡಿದೆ. ಲೈಕ್ ಎಲ್ಲರಿಗೂ ಮ್ಯಾನೇಜರು ಒಬ್ಬನ ಇಟ್ಬಿಡ್ತೀನಿ ಫುಲ್ಲು ಕಂಟ್ರೋಲ್ ಮಾಡೋ ಥರ, ಇನ್ನೊಂದು ಮ್ಯಾನೇಜರ್ನ ಬರೀ ಕಿಚನ್ ಡಿಪಾರ್ಟ್ಮೆಂಟಿಗೆ ಮಾತ್ರ ಇಡ್ತೀನಿ, ಇನ್ನೊಬ್ಬನ ಲೈಕ್ ಸರ್ವಿಂಗ್ ಅಂದರೆ ಕಸ್ಟಮರ್ಸ್ ಕೂರ್ತಾರಲ್ಲ ಅಲ್ಲಿ ಇರ್ತೀನಿ. ಸೊ ಇನ್ನೊಬ್ಬನ ಲೈಕ್ ಬಿಲ್ಲಿಂಗ್ ಹತ್ರ ಇರಿಸ್ತೀನಿ, ಲೈಕ್ ಕಂಟ್ರೋಲ್ ಮಾಡೋ ಥರ ಇರ್ತೀನಿ. ಸೊ ಆ ಥರ ಇವಾಗ ಏನಾಗ್ಬಿಡುತ್ತೆ, ದುಡ್ಡಿದ್ದಾಗ ಎಲ್ಲ ಸಪ್ರೇಟಾಗಿ ಕೊಟ್ಬಿಡೋಣ, ಎಲ್ಲರಿಗೂ ಇದು ಮಾಡ್ಬಿಡೋಣ. ಸೊ ಗೈಸ್ ಇದು ಫಸ್ಟು ನೀವು ಮಾಡೋ ತಪ್ಪು ಅದೇ. ಸೊ ನಾನೇನು ಹೇಳ್ತೀನಿ, ಯಾವತ್ತೇ ಆಗಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನೀವು ಇಳೀರಿ. ಸೊ ಎಷ್ಟು ನೀವು ಇಳೀತಾದರೆ ಲೈಕ್ ಫೀಲ್ ಆಗ್ತಾ ಇರ್ಬೇಕು ನಿಮಗೆ, ನಮ್ಮ ಕಷ್ಟ ಅಂತಲೂ ಫೀಲ್ ಆದರೂ ಪರವಾಗಿಲ್ಲ, ಇಳಿಬೇಕು. ಯಾಕಂದರೆ ಬಿಸ್ನೆಸ್ಸಲ್ಲಿ ಎಷ್ಟು ಆಳಕ್ಕೆ ಇಳಿದು ನೀವು ಅದನ್ನು ಗೇನ್ ಮಾಡ್ತಿರೋ ನಾಲೆಡ್ಜ್ನ ಅಷ್ಟೇ ಬೆನಿಫಿಟ್ಸ್ ಇರುತ್ತೆ ಗೈಸ್. ಸೊ ನೀವು ಯಾರನ್ನೋ ನಂಬ್ಕೊಂಡು ಬಿಸ್ನೆಸ್ ಮಾಡೋದಕ್ಕಿಂತ ಇದು ಬೆಸ್ಟ್ ಆಪ್ಷನು. ಸೊ ಬೆಸ್ಟ್ ಆಪ್ಷನ್ ಅನ್ನೋದಕ್ಕಿಂತ ಸ್ಟ್ರಗಲ್ ಮಾಡಿ ಅದನ್ನು ಫೀಲ್ ಮಾಡಿ, ಅರ್ನಿಂಗ್ಸ್ನ ಫೀಲ್ ಮಾಡಿ. ಸೊ 4 ಜನ ಎಕ್ಸ್ಟ್ರಾ ಎಂಪ್ಲಾಯೀಸ್ ನೀಡೋದನ್ನೆಲ್ಲ ಆ 4 ಜನಕ್ಕೆ ಪೇಮೆಂಟ್ ಕೊಡೋದನ್ನು ನೀವು ಒಬ್ಬರೇ ಹ್ಯಾಂಡಲ್ ಮಾಡೋದ್ರಿಂದ ಅಷ್ಟು ಸೇವ್ ಮಾಡ್ಬೋದು. ಆಮೇಲೆ ಇನ್ನೂ ಒಂದೇನು ಗೊತ್ತಾ ಗೈಸ್, ಕಸ್ಟಮರ್ಸು ನಿಮ್ಮ ಹತ್ರ ರಿಚ್ನೆಸ್ಗೋಸ್ಕರ ಬರಲ್ಲ. ಸೊ ಹೋಟೆಲ್ ಬಿಸ್ನೆಸ್ಸಲ್ಲಿ ಎಲ್ಲ ಏನು ಮಾಡ್ತಾರೆ, ಸೊ ನನಗೆ ಅಟ್ಮಾಸ್ಫಿಯರ್ ಚೆನ್ನಾಗಿದ್ಬಿಟ್ರೆ ಸೂಪರ್, ಅಟ್ಮಾಸ್ಫಿಯರ್ ಚೆನ್ನಾಗಿದ್ಬಿಟ್ಟು ಕಸ್ಟಮರ್ ಬಂದು ಕುತ್ಕೊಬಿಟ್ರೆ ನಾನು ಒಂದು ಸ್ವಲ್ಪ ಒಂದು 10 ರೂಪಾಯಿ ಜಾಸ್ತಿ ಹಾಕಿದ್ರು ಪರ್ಚೇಸ್ ಮಾಡಿ ತಿಂದ್ಬಿಡ್ತಾರೆ. ಸೊ ಇದೆಲ್ಲ ಮ್ಯಾಟ್ರ್ ಎಲ್ಲ ಗೈಸ್, ಟೇಸ್ಟ್ ಕೊಡಬೇಕು. ಸೊ ಹೋಟೆಲಲ್ಲಿ ನೀವು ಹೆಂಗೆ ಇರಲಿ, ಫುಟ್ಪಾತಲ್ಲಿ ಮಾಡಿ ಅಥವಾ ರೆಸ್ಟೋರೆಂಟ್ ಇಡಿ ಅಥವಾ ಯಾವುದಾದ್ರೂ ಐಫೈ ಹೋಟೆಲ್ ಮಾಡಿ, 5 ಸ್ಟಾರು 7 ಸ್ಟಾರು 10 ಸ್ಟಾರ್ ನೀವೇನೇ ಮಾಡಿದ್ರು ಕೂಡ ಅಲ್ಲಿ ನಿಮಗೆ ಅಟ್ಮಾಸ್ಫಿಯರ್ ಅನ್ನೋದಕ್ಕಿಂತ ಟೇಸ್ಟಲ್ಲಿ ಫೀಲ್ ಮಾಡಬೇಕು. ಸೊ ಟೇಸ್ಟಲ್ಲಿ ಫೀಲ್ ಮಾಡಿದಾಗ ನೀವು ಎಲ್ಲೇ ಇದ್ರೂ ಕೇರ್ ಮಾಡಲ್ಲ, ಬಂದೇ ಬರ್ತಾರೆ ಕಸ್ಟಮರ್, ಸೇರ್ತಾರೆ. ಸೊ ಎಷ್ಟೋ ಜನ ಲೈಕ್ ನಾನು ಅಟ್ಮಾಸ್ಫಿಯರ್ ಚೆನ್ನಾಗಿ ಕೊಟ್ಬಿಡ್ತೀನಿ, ಇಂಟೀರಿಯರ್ ಚೆನ್ನಾಗಿ ಕೊಟ್ಬಿಡ್ತೀನಿ, ಒಂದಷ್ಟು ಪ್ಲ್ಯಾಂಟ್ಸ್ ನಿಟ್ಬಿಟ್ಟು ಒಳ್ಳೆ ಆಕ್ಸಿಜನ್ ಸಪ್ಲೈ ಆಗೋ ಥರ ಒಂಥರ ಒಳಗಡೆ ಬಂದಿದ್ದ ತಕ್ಷಣ ಫೀಲ್ ಆಗಬೇಕು ಅವ್ರಿಗೆ. ಈ ರೀತಿ ಮಾಡಿಬಿಟ್ಟು ಅದಾದಮೇಲೆ ಕಿಚನಲ್ಲಿ ಒಂದು ಸ್ವಲ್ಪ ಬೆಸ್ಟು ಐಟಮ್ಸ್ನ ಮಾಡಿ ಲೈಕ್ ಕೊಟ್ಬಿಡ್ತೀನಿ. ಎಲ್ಲದಕ್ಕೂ ಒಬ್ಬೊಬ್ಬರು ಮ್ಯಾನೇಜರ್ನ ಇಟ್ಬಿಡ್ತೀನಿ, ಎಲ್ಲ ಅದ್ರ ಪಾಡಿಗೆ ಅದು ಬಿಸ್ನೆಸ್ ರನ್ ಆಯ್ತಾ ಇರುತ್ತೆ. ನನಗೇನು ಪ್ರಾಫಿಟ್ ತಿಂಗಳಿಗಿಷ್ಟು ಅಂತ ಬಂದು ನಾನು ಜಾಬಿಗೆ ಬಿಡಬೇಕು, ಅದರಲ್ಲಿ ಒಂದು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡಿ ಈ ಥರ ಎಲ್ಲ ಬಿಸ್ನೆಸ್ ಪ್ಲ್ಯಾನ್ ಓಕೆ, ಇದೆಲ್ಲ ಸೂಪರಾಗಿದೆ. ಮತ್ತು ಎಲ್ಲದಕ್ಕೂ ಒಬ್ಬೊಬ್ರು ಇಡೋದ್ರಿಂದ ಬೆಸ್ಟ್ ಪ್ಲ್ಯಾನ್ ಅಂತಲೇ ಅನ್ಬೋದು. ಬಟ್ ನಿಮ್ಗೇನು ಗೊತ್ತಿರಲ್ಲ ಗೈಸ್. ಸೊ 10 ರೂಪಾಯಿ ಜಾಸ್ತಿ ಹಾಕಿದ್ರು ಬಿಲ್ಲಲ್ಲಿ, ಓಕೆ 10 ರೂಪಾಯಿ ಜಾಸ್ತಿ, ಓಕೆ ತಗೊಳ್ಳಿ ಅಂತ ಕೊಡಬೇಕು. ಸೊ 10 ರೂಪಾಯಿ ಇಲ್ಲ 100 ರೂಪಾಯಿ ಜಾಸ್ತಿ ಹಾಕಿದ್ರು ನಿಮ್ಗೆ ಗೊತ್ತಾಗಲ್ಲ. ಸೊ ನೀವು ಸುಮ್ಮನೆ ಖರ್ಚು ಮಾಡ್ತಾ ಇರಬೇಕು. ಅದೇ ನೀವು ಫಸ್ಟು ಸ್ಟಾರ್ಟಿಂಗಲ್ಲಿ ಇಳಿದು ನೀವೆಲ್ಲ ಕಲ್ತ್ರೆ, ಸೊ ಅದಾದಮೇಲೆ ನೆಕ್ಸ್ಟ್ ಹೋಯ್ತಾ ಬೇಕಾದರೆ ದೊಡ್ಡದಾಯ್ತಾ ಬೇಕಾದ್ರೆ ಮ್ಯಾನೇಜರ್ನ ಇಟ್ರು ಯಾಕೆ ಇದಕ್ಕೆ ಇಷ್ಟು ಪ್ರೈಸು ಅಂತ ಹ್ಯಾಂಡಲ್ ಮಾಡ್ಬೋದು. ಸೊ ಇದರಲ್ಲಿ ಲಾಸಸ್ ಎಲ್ಲಾಗುತ್ತೆ ಗೊತ್ತಾ ಗೈಸ್. ಸೊ ಸಿಂಪಲ್, ಇವಾಗ ಬರೀ ಲಾಸಸ್ ಬಗ್ಗೆನೇ ಮಾತಾಡ್ತೀನಿ. ಸೊ ಇದೊಂದು ಸ್ವಲ್ಪ ಕಷ್ಟದ ಬಗ್ಗೆ ಮಾತಾಡಿದೆ. ಸೊ ಇದರದನ್ನೆಲ್ಲ ಹ್ಯಾಂಡಲ್ ಮಾಡ್ಬೇಕು. ಆಮೇಲೆ ಚೆಫು ಮತ್ತು ಭಟ್ರು ಅಂತಂತಾರೆ, ಹೋಟ್ಲಿಟ್ರೆ ಭಟ್ರು, ರೆಸ್ಟೋರೆಂಟ್ ಇಟ್ಟರೆ ಚೆಫು. ಸೊ ಇವ್ರನ್ನ ಹ್ಯಾಂಡಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಯಾಕೆ ಅಂದರೆ ಅವರು ಬರ್ತಾರೆ, 4 ದಿನ ಕೆಲಸ ಮಾಡ್ತಾರೆ, ನಿಮ್ಮಿಂದ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಐತೆ ಚಿಕ್ಕ ಪುಟ್ಟದ್ದು ಅವ್ರು ಕೆಲಸ ಬಿಡ್ತಾ ಇರ್ತಾರೆ. ಸೊ ವರ್ಕರ್ಸ್ನ ಹ್ಯಾಂಡಲ್ ಮಾಡೋದು ಮೇಯ್ನ್ ರಿಸ್ಕು ಗೈಸ್. ಇದರಲ್ಲಿ ವರ್ಕರ್ಸ್ಗಿಂತ ಚೆಫು ಅಥವಾ ಭಟ್ರು ಈ ಥರದವ್ರನ್ನ ಹ್ಯಾಂಡಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಸರ್ವರ್ ಬಾಯ್ನೂ ಕೂಡ ಅಷ್ಟೇ, ಸರ್ವಿಂಗ್ ಬಾಯ್ ಅಥವಾ ರಿಸೆಪ್ಷನಿಸ್ಟು ಈ ರೀತಿ ಎಂಪ್ಲಾಯೀಸ್ ಇರ್ತಾರಲ್ಲ, ಸೊ ಅವರೆಲ್ಲ ನಿಮ್ಮ ಹತ್ರ ಸ್ಟಿಕನ್ ಆಗಿರಲ್ಲ ಅಥವಾ ಯಾವುದೇ ಒಂದು ಬಾಂಡ್ ಪೇಪರ್ ಮೇಲೆ ಸೈನ್ ಆಗಿರಲ್ಲ. ನಾನು ಇಷ್ಟು ವರ್ಷ
ಅಗ್ರಿಮೆಂಟ್ ಆಯ್ತೀನಿ ಅಂತ. ಸೊ ಕೆಲಸ ಕೊಟ್ಟಿರ್ತೀರ. ಸೊ ಇಫ್ ಇನ್ ಕೇಸ್ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗಿ ನಿಮಗೆ ಅಟ್ಮಾಸ್ಫಿಯರ್ ಇಷ್ಟ ಆಯ್ತಲ್ಲ ಅಥವಾ ಸ್ಯಾಲ್ರಿ ಇಷ್ಟ ಆಯ್ತಲ್ಲ ಅಂದರೆ ಆಟೋಮೆಟಿಕಾಗಿ ಬಿಟ್ಟೈತಾರೆ. ಇನ್ನು ಕೆಲವರು ಕೆಲಸ ಕಲ್ತ್ಬಿಟ್ಟು ನಿಮಗೆ ಆಪೋಸಿಟಾಗಿ ಬಿಸ್ನೆಸ್ ಇಡೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ಫೇಸ್ ಮಾಡಬೇಕಾಗುತ್ತೆ. ಮತ್ತು ಲಾಸಸ್ ಬಗ್ಗೆ ಮಾತಾಡ್ತೀನಿ. ಸೊ ಇಷ್ಟೊತ್ತು ಪ್ರಾಫಿಟ್ ಬಗ್ಗೆ ಮಾತಾಡಿ, ಸಿಕ್ಕಾಪಟ್ಟೆ ಪ್ರಾಫಿಟ್ ಮಾಡ್ಬೋದು ಅಂತ. ಲಾಸಸ್ ಎಲ್ಲೆಲ್ಲ ಆಗುತ್ತೆ. ಸೊ ನೀವು ಇವಾಗ ಫಸ್ಟು ಸ್ಟಾರ್ಟಿಂಗ್ ಬಿಸ್ನೆಸ್ ಓಪನ್ ಮಾಡ್ತೀರಾ. ಸೊ ಬಿಸ್ನೆಸ್ ಓಪನ್ ಮಾಡಿದಾಗ ನಿಮ್ಗೆ ಏನು ಅನಿಸುತ್ತೆ, ಓಕೆ ಇವತ್ತು 100 ಜನಕ್ಕೆ ಟಾರ್ಗೆಟ್ ಇಟ್ಬಿಡ್ಬೇಕು ಅಂದ್ಬಿಟ್ಟು 100 ಜನಕ್ಕೆ ಐಟಮ್ಸ್ ಹಾಕ್ಸಿ 100 ಜನಕ್ಕೆ ಅಡುಗೆ ಮಾಡಿಸಿ ಇಡ್ತೀರಾ. ಸೊ 100 ಜನದಲ್ಲಿ 10 ಜನನೂ ಬರಲ್ಲ ಗೈಸ್. ಸೊ 10 ಜನನೂ ಬರದೇ ಹೋದಾಗ ಲಾಸ್. ಸೊ ಅದರಲ್ಲಿ ಮಾಡಿರೋ 100 ಜನಕ್ಕೆ ಅಡುಗೆನೂ ಲಾಸ್ ಆಗುತ್ತೆ, ಕಂಪ್ಲೀಟಾಗಿ ವೇಸ್ಟ್ ಆಗುತ್ತೆ. ಅದಾದಮೇಲೆ ಇನ್ನೂ ಒಂದೇನು ಅಂದರೆ ನಾನ್ ವೆಜ್ ಹೋಟ್ಲುಗಳಲ್ಲಿ ಪರ್ಟಿಕ್ಯುಲರಾಗಿ ನಾನ್ ವೆಜ್ನ ಜಾಸ್ತಿ ದಿನ ಮಡಗೋಕ್ಕಾಗಲ್ಲ. ಸೊ 1 ದಿನ ಅಥವಾ 2 ದಿನ ರಿಸರ್ವ್ ಅಂದರೆ ಫ್ರೀಸರಲ್ಲಿ ಮಡಗಿ ಫ್ರೀಸ್ ಮಾಡಿ ಏನೇನೋ ಎಕ್ಸೆಟ್ರಾ ಮಾಡಿ ಮಾಡ್ಬೋದು. ಬಟ್ ಏನು ಅಂದರೆ ನಾನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಆದಷ್ಟು ಅದನ್ನು ಕಂಟ್ರೋಲ್ ಮಾಡಿ. ಸೊ ಯಾವುದೇ ಕಾರಣಕ್ಕೂ ಪ್ರಾಡಕ್ಟ್ನ ಎಕ್ಸ್ಪೈರಿ ಆದಮೇಲೂ ನಿಮ್ಮ ಪ್ರಾಫಿಟ್ಗೋಸ್ಕರ ಯೂಸ್ ಮಾಡಿಬಿಡಿ. ಸೊ ಯಾಕೆ ಅಂದರೆ ಫಸ್ಟು ಹೆಲ್ತ್ ಗೈಸ್. ಸೊ ನೀವು ಎಷ್ಟು ಹೈಜಿನಿಕ್ಕಾಗಿ ಕೊಡ್ತೀರೋ ಅಷ್ಟೇ ಜನ ಇಷ್ಟಪಡ್ತಾರೆ ನಿಮ್ಮನ್ನ. ಸೊ ಎಷ್ಟು ನೀವು ಲೋ ಹೈಜಿನಿಕ್ ಅಂದರೆ ಲೋ ಆಗಿ ಹೋಗ್ತಿರೋ ಅಥವಾ ಎಕ್ಸ್ಪೈರಿ ಡೇಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇರ್ತಿರೋ, ಟೇಸ್ಟ್ ಸಿಗಲ್ವೋ, ಸೊ ಆವಾಗ ನಿಮ್ಮ ಬಿಸ್ನೆಸ್ ಆಲ್ಮೋಸ್ಟ್ ಫ್ಲಾಪ್ ಆಯಿತು ಅಂತಲೇ ಅರ್ಥ. ಸೊ ಈ ರೀತಿ ಎಲ್ಲ ಯೋಚನೆ ಮಾಡ್ಕೊಂಡು ಹೋಗ್ಬೇಕು ಗೈಸ್. ಸೊ ಇವಾಗ 100 ಜನಕ್ಕೆ ಟಾರ್ಗೆಟ್ ಮಾಡಿರ್ತೀರಾ. ಸೊ ಇದು ಬರೀ ನಾನ್ ವೆಜ್ ಅಂತಲೇ ಅಲ್ಲ, ವೆಜ್ಜಲ್ಲೂ ಕೂಡ ಆಗೋಗುತ್ತೆ. ಸೊ ಪನ್ನೀರ್ ತರಿಸಿರ್ತೀರ, ಎಕ್ಸೆಟ್ರಾ ಅದು ಏನೇನೋ ಚಪಾತಿ ಗಿಪಾತಿ ಎಲ್ಲ ತರಿಸಿರ್ತೀರ, ಅದೆಲ್ಲ ರೆಡಿ ಮಾಡಿಬಿಟ್ಟಿರ್ತೀರ. ಸೊ ಇನ್ನೇನು ಬೇಯಿಸೋದೊಂದೇ ಬಾಕಿ ಇರುತ್ತೆ. ಸೊ ಅವಾಗಾದಾಗ ಏನಾಗುತ್ತೆ, ಫುಲ್ಲು ವೇಸ್ಟ್ ಆಗುತ್ತೆ. ಅದಾದಮೇಲೆ ಅವತ್ತಿನ ದಿನದ್ದು ವರ್ಕರ್ದು ಸ್ಯಾಲ್ರಿನೂ ಬೀಳಬೇಕು. ಯಾಕಂದರೆ ಅವ್ರು ಕಸ್ಟಮರ್ಗೋಸ್ಕರ ಬಂದಿರಲ್ಲ, ನಿಮ್ಮನ್ನ ನಂಬಿ ಬಂದಿರ್ತಾರೆ, ಕಸ್ಟಮರ್ನ ನಂಬಿ ಬಂದಿರಲ್ಲ ಅವರು. ಸೊ ಅವ್ರಿಗೆ ಪೇಮೆಂಟ್ ಕೊಡಲೇಬೇಕು, ಆ ದಿನದ ಪೇಮೆಂಟ್ ಅವ್ರಿಗೆ ಸೇರಲೇಬೇಕು. ಸೊ ನೀವು ಮಂತ್ಲಿ ಮಾತಾಡ್ಕೊಂಡಿರ್ತೀರೋ, ಡೈಲಿ ಪೇಮೆಂಟ್ ಮಾತಾಡಿರ್ತಾರೆ, ವೀಕ್ಲಿ ಪೇಮೆಂಟ್ ಮಾತಾಡಿರ್ತಾರೋ, ಅದು ನಿಮಗೆ ಸಂಬಂಧಪಟ್ಟಿದ್ದು. ಸೊ ಬಟ್ ಅದನ್ನು ಅವತ್ತಿನ ದಿನದ್ದು ಅವ್ರಿಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಮಂತ್ಲಿ ಅದನ್ನು ಅವತ್ತಿನ ದಿನದ್ದು ಅವ್ರಿಗೆ ಆ್ಯಡ್ ಆಗಿಬಿಡುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ಮು ಗೈಸ್. ಸೊ ಇವಾಗ ಇಫ್ ಇನ್ ಕೇಸು ಕಸ್ಟಮರ್ಸ್ ಚೆನ್ನಾಗಿ ಬರ್ತಿರ್ತಾರೆ, ಯಾವತ್ತೋ ಒಂದಿನ ಲಾಕ್ಡೌನ್ ಆಯಿತು ಅಥವಾ ನಿಮಗೆ ಗೊತ್ತಿಲ್ಲದಂಗೆ ಯಾವುದೋ ಒಂದು ಭಾರತ್ ಬಂದ್ ಆಯಿತು ಅಂದರೆ ಬೆಳಿಗ್ಗೆ ಅನೌನ್ಸ್ ಮಾಡಲ್ಲ, ಲೈಕ್ 9 ಗಂಟೆಗೆ ಅನೌನ್ಸ್ ಮಾಡ್ತಾರೆ ಭಾರತ್ ಬಂದ್ ಆಗ್ತಿದೆ, ಲೈಕ್ ಎಲ್ಲ ಹೊರಡಬೇಕು ಮನೆಗೆ ಸೇರ್ಕೊಳ್ಳಿ ಎಲ್ಲ ಅಂತ. ಸೊ ಅವತ್ತು ನೀವೇನು ಮಾಡಿರ್ತೀರ, ಬೆಳಿಗ್ಗೆನೇ ಅರ್ಲಿ ಮಾರ್ನಿಂಗೆ 5 ಗಂಟೆಗೆ ಎಲ್ಲ ಲೋಡೆಲ್ಲ ತರಿಸಿ ಎಲ್ಲ ಮಾಡಿಸಿರ್ತೀರ. ಸೊ ರೆಡಿನೂ ಆಗಿರುತ್ತೆ ಆಲ್ಮೋಸ್ಟು ಫುಡ್ಡು. ಸೊ ಹಿಂಗೆ ಅನೌನ್ಸ್ ಮಾಡಿದಾಗ ಲಾಕ್ ಮಾಡ್ಕೊಂಡು ಹೋಗ್ಬೇಕಾಯ್ತು. ಸೊ ಅದು ಕಂಪ್ಲೀಟಾಗಿ ಇದಾಗೋಗುತ್ತೆ. ಸೊ ಇದರಲ್ಲಿ ಗೈಸ್ ಇನ್ನೂ ಒಂದು, ಹೋಟ್ಲಲ್ಲಿ ಎಷ್ಟು ಥರ ಮಾಡ್ಬೋದು. ಸೊ ಹೋಟ್ಲಲ್ಲಿ ಗೈಸ್ ಟೆಂಡರ್ ಕೂಗ್ತಾರೆ. ಸೊ ಟೆಂಡರ್ ಯಾವ್ದು ಕೂಗ್ತಾರೆ, ಕಾಲೇಜು, PG ಮತ್ತು ಹಾಸ್ಟೆಲ್ಲು, ಈ ಥರ ದೊಡ್ಡ ಇದಕ್ಕೆ ಯೂನಿವರ್ಸಿಟಿ ಹಾಸ್ಟೆಲ್ಸ್ ಇರ್ತದೆ, ಆ ಥರ ಎಕ್ಸೆಟ್ರಾ ಇದಕ್ಕೆಲ್ಲ ಟೆಂಡರ್ ಕೂಗ್ತಾರೆ. ಸೊ ಟೆಂಡರ್ ಕೂಗ್ದಾಗ ಏನಾಗುತ್ತೆ, ನೀವು ಅದನ್ನು ಇದು ಮಾಡ್ಕೊಂಡು ಅಲ್ಲೊಂದು ನಿಮಗೊಂದು ಜಾಗ ಕೊಡ್ತಾರೆ. ಸೊ ಅದರಲ್ಲಿ ನೀವು ಇದು ಮಾಡ್ಕೊಂಡು ಹೋಗ್ಬೇಕು. ಅದರಲ್ಲಿ ಮಂತ್ಲಿ ಇಷ್ಟು ಅಂತ ಪೇ ಮಾಡ್ಕೊಳ್ತಾ ಹೋಗ್ಬೇಕು. ಇನ್ನೊಂದು ಬಂದು ಕಮರ್ಷಿಯಲ್, ನಿಮ್ಮ ಓನ್ ಸ್ಪಾಟ್ನ ಹುಡುಕಿ ನಿಮ್ಮ ಕಮರ್ಷಿಯಲ್ ಏರಿಯಾದಲ್ಲಿ ಹೋಟ್ಲು ಮಾಡ್ಬೋದು. ಸೊ ಇನ್ನೊಂದು ಲೈಕ್ ಇದರಲ್ಲಿ ತುಂಬ ಥರ ರನ್ ಮಾಡ್ತಾರೆ ಗೈಸ್. ಮೆಸ್ ಥರ ರನ್ ಮಾಡ್ತಾರೆ. ಮೆಸ್ ಅಂದರೆ ಏನಿಲ್ಲ, ನೀವು ಟೈಮ್ ಟೇಬಲ್ ಥರ ಹಾಕೊಂಡಿರ್ತೀರ. ಸೊ ನಾನು ಬೆಳಿಗ್ಗೆ ಇದನ್ನೇ ಮಾಡೋದು, ಸೋಮವಾರ ಬೆಳಿಗ್ಗೆ ಇದನ್ನೇ ಮಾಡೋದು, ಈ ಥರ ಇದನ್ನೇ ಮಾಡೋದು ಅಂತ. ಸೊ PGಗಳಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು, PGಗಳ ಹುಡುಗರನ್ನ ಒಂದು ಸ್ವಲ್ಪ ಅಟ್ರ್ಯಾಕ್ಟ್ ಮಾಡ್ಕೊಂಡು, ಸೊ ಅವ್ರ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡು, ಸೊ 1 ವೀಕಿಗೆ ಪೇಮೆಂಟ್ ಮಾಡಿರ್ತಾರೆ ಅಥವಾ 1 ಮಂತಿಗೆ ಪೇಮೆಂಟ್ ಮಾಡಿರ್ತಾರೆ. ಸೊ ಡೈಲಿ ಅವ್ರು ಎಷ್ಟು ಟೈಮ್ ಹೇಳಿರ್ತಾರೋ ಅಷ್ಟು ಟೈಮು ಬಂದು ತಿನ್ಕೊಂಡು ಹೋಗ್ತಾರೆ. ಕೆಲವೊಂದು ಟೈಮ್ ರಾತ್ರಿ 1 ಟೈಮ್ ಹೇಳಿರ್ತಾರೆ ಕೆಲವೊಬ್ರಿಗೆ, ಅವ್ರಿಗೊಂಥರ ಪೇಮೆಂಟ್ ಇರುತ್ತೆ. ಸೊ ಇನ್ನಿಬ್ಬರು ಬೆಳಿಗ್ಗೆ ಮತ್ತು ರಾತ್ರಿಗೆ ಹೇಳಿರ್ತಾರೆ, ಇನ್ನೊಬ್ಬರು 3 ಟೈಮು ಬೇಕು ಅಂತ ಹೇಳಿರ್ತಾರೆ. ಸೊ ಈ ರೀತಿ ಹೋಗುತ್ತೆ ಗೈಸ್. ಆಮೇಲೆ ಸ್ನ್ಯಾಕ್ಸು ಈ ಥರ ಎಲ್ಲ ಎಕ್ಸೆಟ್ರಾ ಏನೇ ಇರುತ್ತೆ. ಇದು ಮೆಸ್ ಥರ ಹೋಗುತ್ತೆ. ಮೆಸ್ ಥರ ಏನಾಗುತ್ತೆ, ಮೆಸ್ ಅಂದರೆ ಏನಿಲ್ಲ, ಸಿಂಪಲ್ಲು. ಸೊ ನಿಮ್ಗೊಂದು ಚಾಟು ನೀವೇ ಒಂದು ಪ್ರಿಪೇರ್ ಮಾಡ್ಕೊಂಡು, ಸೊ ಸೋಮವಾರ ಬೆಳಿಗ್ಗೆ ನಾನು ಚಿತ್ರಾನ್ನ ಮಾಡ್ತೀನಿ, ಮಂಗಳವಾರ ಬೆಳಿಗ್ಗೆ ಇದು ಮಾಡ್ತೀನಿ, ಮಧ್ಯಾಹ್ನದ ಹೊತ್ತು ಆಲ್ಮೋಸ್ಟ್ ಕಂಪಲ್ಸರಿ ಅನ್ನ ಸಾಂಬಾರು ಇರುತ್ತೆ. ಸಾಂಬಾರಲ್ಲಿ ಯಾವ ಥರ ಸಾಂಬಾರು ಇರುತ್ತೆ, ಮುದ್ದೆನೂ ಕೊಡ್ತೀವಿ ಅಂತ ಅಂದ್ಬಿಟ್ಟು ರಾತ್ರಿನೂ ಒಂದು ಮುದ್ದೆ ಇರುತ್ತೆ. ಸೊ ಅದಾದಮೇಲೆ ಅನ್ನ ಸಾಂಬಾರು ಈ ಥರ. ಶನಿವಾರ ಭಾನುವಾರದಿಂದ ನಾನ್ ವೆಜ್ ಸ್ಪೆಷಲು, ಬಿರಿಯಾನಿ, ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್ ಈ ರೀತಿ ಇರುತ್ತೆ. ಅಥವಾ ವೆಜ್ ಸಪ್ರೇಟ್ ಚಾಟ್ ಮಾಡ್ಕೊತಾರೆ, ಕೆಲವೊಬ್ಬರು ನಾನ್ ವೆಜ್ ಸಪ್ರೇಟ್ ಚಾಟ್ ಮಾಡ್ಕೊತಾರೆ. ಸೊ ಡೈಲಿ ಆಲ್ಮೋಸ್ಟ್ ವೆಜ್ ತಿನ್ನೋರು ವೆಜ್ಜು ಸಿಗ್ತಾ ಇರುತ್ತೆ, ನಾನ್ ವೆಜ್ ತಿನ್ನೋರು ನಾನ್ ವೆಜ್ಜು ಸಿಗ್ತಾ ಇರುತ್ತೆ, ಈ ರೀತಿ ಇರುತ್ತೆ. ಸೊ ಇದಾದಮೇಲೆ ಇವಾಗ ಟ್ರೆಂಡ್ ಬಂದ್ಬಿಟ್ಟೈತೆ ಗೈಸ್. ಸೊ ಪಂಕ್ತಿ ಊಟ ಅಂತ ಒಂದು ಟ್ರೆಂಡ್ ನಡೀತಿದೆ ಈಗ ಬಿಸ್ನೆಸ್ಸಲ್ಲಿ. ಸೊ ಹೋಟ್ಲು ಬಿಸ್ನೆಸ್ಸಲ್ಲಿ ಯಾವ ರೀತಿ ಅಂದರೆ, ಹೋಟ್ಲು ಮಾಡ್ಕೊಂಡು ಒಂದು ದೊಡ್ಡ ಜಾಗ ತಗೊಂಡು, ದೊಡ್ಡದಲ್ಲ ಒಂದು ಚಿಕ್ಕದಾಗಿ ಒಂದು ಜಾಗ ಮಾಡ್ಕೊಂಡ್ರು ಒಂದಷ್ಟು ಜಾಗ ಕಿಚನು ಅಂತ ಮಾಡಿಬಿಟ್ಟು, ಸೊ ಲೈಕ್ ಪಂಕ್ತಿ ಊಟ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾರ ಫಂಕ್ಷನ್ಗೆ ಹೋಗಿರ್ತೀರ. ಸೊ ಅದರಲ್ಲಿ ಹೆಂಗೆ ನಿಮಗೆ ಎಲೆ ಹಾಕಿ ಎಲೆಯಲ್ಲಿ ಎಲ್ಲ ಒಂಚೂರು ಬಡಿಸ್ತಾರೋ ಊಟನ, ಸೊ ಅದೇ ರೀತಿ. ಸೊ ಸೋಮವಾರ ಇಷ್ಟಿಷ್ಟು ಐಟಮ್ಸ್ ಇರುತ್ತೆ, ಮಂಗಳವಾರ ಇಂತಿಂಥ ಐಟಮ್ಸ್ ಇರುತ್ತೆ ಅಂತ ಕೆಲವೊಬ್ಬರು ಮಾಡ್ತಾರೆ. ಕೆಲವೊಬ್ಬರು 100% ಫಿಕ್ಸ್ ಆಗಿಬಿಟ್ಟಿರ್ತಾರೆ, ಈ ಚಾರ್ಟೇ ಬರುತ್ತೆ, ನೀವು 3 ದಿನದಲ್ಲಿ 3 ಹೊತ್ತಲ್ಲಿ, ಅಂದರೆ 3 ಹೊತ್ತು ಅಂತಲ್ಲ, ನೀವು ಯಾವಾಗಲೇ ಬಂದ್ರೂ ಇದೇ ಚಾರ್ಟು, ಇದೇ ಐಟಮ್ಸ್ನೇ ನಾವು ಕೊಡೋದು ಅಂತಲೂ ಕೆಲವೊಬ್ರು ಫಿಕ್ಸ್ ಮಾಡ್ಕೊತಾರೆ.
ಸೊ ಅದು ಅವ್ರಿಗೆ ಇಷ್ಟ ಆಗೋರಿಗೆ ಅದು ಹೋಗಿ ಪಂಕ್ತಿ ಊಟ, ನಾನ್ ವೆಜ್ ಎಲೆ ಊಟ ಆ ಥರ ಮಾಡಿ ವೆಜ್ಜು ಐತೆ ನಾನ್ ವೆಜ್ಜು ಐತೆ ಕೆಲವೊಂದು ಕಡೆ. ಸೊ ನಾನ್ ವೆಜ್ ಕಡಿಮೆ ಗೈಸ್ ನಾನು ನೋಡಿರೋದು, ವೆಜ್ಜಲ್ಲಿ ತುಂಬ ನೋಡಿದ್ದೀನಿ. ಯಾಕೆಂದರೆ ಬ್ರಾಹ್ಮಿಣ್ಸು ಲೈಕ್ ಇದನ್ನು ಒಂದು ಚೆನ್ನಾಗಿ ಯೋಚನೆ ಮಾಡಿ ನೆಕ್ಸ್ಟ್ ಲೆವೆಲಲ್ಲಿ ಯೋಚನೆ ಮಾಡಿ ಪಂಕ್ತಿ ಊಟದ ಥರ ಮಾಡೋ ಥರ ಮಾಡಿದ್ದಾರೆ. ಸೊ ಈ ರೀತಿ ತುಂಬ ಥರ ರನ್ ಆಗುತ್ತೆ ಗೈಸ್, ಇದು ಅದು ಅಂತಲ್ಲ. ಮತ್ತು ಬೇಕ್ರಿ ಬಗ್ಗೆ ಹೇಳ್ತಿದ್ದೆ. ಸೊ ಬೇಕ್ರಿಲೂ ಅಷ್ಟೇ ಗೈಸ್ ತುಂಬ ಥರ ರನ್ ಆಗುತ್ತೆ, ಬ್ರ್ಯಾಂಡ್ ಥರನೂ ಮಾಡ್ಕೊಂಡು ಹೋಗ್ತಾರೆ ಕೆಲವೊಬ್ಬರು ಹೋಲ್ಸೇಲಾಗೂ ಸ್ಟಾರ್ಟ್ ಮಾಡಿಬಿಡ್ತಾರೆ. ಲೈಕ್ ಹೋಲ್ಸೇಲ್ ಅಂದರೆ ಹೆಂಗೆ ಅಂದರೆ ಸ್ವೀಟ್ಸು, ಇದು ಲೈಕ್ ಪಪ್ಸು ಗಿಪ್ಸು ನಿಯರ್ ಬೈ ಯಾವುದೇ ಚಿಕ್ಕ ಬೇಕ್ರಿಗಳಿರುತ್ತೆ ಅವ್ರ ಹತ್ರ ಎಲ್ಲ ಕಾಂಟ್ರಾಕ್ಟ್ ತಗೊಂಡು ಅವ್ರಿಗೆ ಇಷ್ಟು ಪಪ್ಸು, ಇಷ್ಟು ಕೇಕು, ಇಷ್ಟು ಬನ್ನು ಆ ಥರ ಸಪ್ಲೈ ಮಾಡ್ಕೊತಾ ಹೋಗ್ತಾರೆ. ಸೊ ಕೆಲವೊಬ್ಬರು ಇನ್ಬಿಲ್ಟ್ ಅಂದರೆ ಒಳಗಡೆನೇ ದೊಡ್ಡದಾಗಿ ಜಾಗ ತಗೊಂಡು ಒಂದು ಅರ್ಧ ಜಾಗನ ನೀವು ಕಿಚನ್ ಕನ್ವರ್ಟ್ ಮಾಡ್ಕೊಂಡು ಮೇಕಿಂಗಿಗೆ ಯೂಸ್ ಮಾಡ್ತೀರಿ, ಇನ್ನರ್ಧ ಜಾಗನ ಲೈಕ್ ಆಲ್ಮೋಸ್ಟ್ ಗೈಸ್ ಬೇಕ್ರಿ ಮಾಡೋರೆಲ್ಲ ಅರ್ಧ ಮಾಡೋದು ಡೌಟು. ಸೊ ಮುಕ್ಕಾಲು ಭಾಗನ ಆಲ್ಮೋಸ್ಟು ಬೇಕಿಂಗು ಮತ್ತು ಮಾಡೋದಕ್ಕೆ ಕಿಚನ್ ಟೈಪ್ ಮಾಡಿಬಿಡ್ತಾರೆ. ಇನ್ನು ಕಾಲು ಭಾಗದಲ್ಲಿ ಒಂದು ಸ್ವಲ್ಪ ಹೈಜಿನಿಕ್ಕಾಗಿ ರೆಡಿ ಮಾಡ್ಕೊಂಡು ಲೈಕ್ ಅಟ್ರಾಕ್ಟಿವ್ ಆಗಿ ಸೊ ಬೇಕ್ರಿ ಲುಕ್ ಕೊಟ್ಬಿಟ್ಟು ಸೊ ಬೇಕ್ರಿ ಅಲ್ಲಿ ಮಾಡೋದು ಅಲ್ಲಿ ಅವರೇ ಸೇಲ್ ಮಾಡೋ ಥರ ಮಾಡ್ತಾರೆ. ಕೆಲವೊಬ್ಬರು ಅದರಲ್ಲೂ ಕೂಡ ಒಳಗಡೆ ಹೋಲ್ಸೇಲಿಗೂ ಕೂಡ ಸಪ್ಲೈ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಎಲ್ಲ ನಡೆಸ್ತಾ ಇರ್ತಾರೆ ಗೈಸ್, ತುಂಬ ಥರ ನಡೆಯುತ್ತೆ. ಸೊ ಇದು ಬಂದು ಡೈಲಿ ಅರ್ನಿಂಗ್ ಬಿಸ್ನೆಸ್ಸು. ಸೊ ಎಷ್ಟು ತಲೆನೋವು ಇರುತ್ತೆ ಅಂದರೆ ಅಷ್ಟೇ ತಲೆನೋವು ಇರುತ್ತೆ. ಬೇಕ್ರಿಗೆ ಬಂದ್ರಾ ಸೊ ಡೈಲಿ ಎದ್ದೇಳಬೇಕು, ಡೈಲಿ ಕೇಕ್ಗಳು ಮಾಡಬೇಕು, ಅದು ಮಾಡಬೇಕು, ಎನಿ ಟೈಮ್ ವರ್ಕ್ ಇರುತ್ತೆ. ಸೊ ಎನಿ ಟೈಮ್ ತಲೆ ಬಿಸಿ ಇರುತ್ತೆ, ಎನಿ ಟೈಮ್ ನೀವು ನೋಡ್ತಾ ಇರಬೇಕು. ಸೊ ನೀವು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಡೈವರ್ಟ್ ಆಯಿತು ಅಂದ್ರೂ 10 ರೂಪಾಯಿ 20 ರೂಪಾಯಿ ಎಗ್ರೋಗುತ್ತೆ. ಸೊ 10 ರೂಪಾಯಿ 20 ರೂಪಾಯಿ ಎಗ್ರೋದ್ರೆ ಪರವಾಗಿಲ್ಲ. ನೆಕ್ಸ್ಟ್ 10 ರೂಪಾಯಿ 20 ರೂಪಾಯಿ ಜಾಗದಲ್ಲಿ 100 ರೂಪಾಯಿ, 100ರಿಂದ 1000, 1000ರಿಂದ 10,000, 10,000ರಿಂದ 1 ಲಕ್ಷ ಈ ರೀತಿ ಎಗ್ರೋಗೋ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೂ ಒಂದೇನು ಅಂದರೆ ಯಾವುದೇ ಬಿಸ್ನೆಸ್ ರನ್ ಮಾಡಿ ಗೈಸ್, ನೀವು ಯಾವುದೇ ಬಿಸ್ನೆಸ್ಗೆ ಹೋಗಿ ಸೊ 100% ನನಗೆ ಯಾರು ಯಾಮಾರಿಸಲ್ಲ ಅನ್ನೋ ರೀತಿ ಯಾವುದೇ ಕಾರಣಕ್ಕೂ ಆಗೋಲ್ಲ. ನೀವು ಇವಾಗ ಚಿಕ್ಕದಾಗಿ ಒಂದು ಪೆಟ್ಟಿ ಅಂಗಡಿ ಹಿಡ್ಕೊಂಡು ಸಿಗರೇಟು ಪಾನ್ ಪರಕ್ಕೋ ಬೇಡ. ಸೊ ದಯವಿಟ್ಟು ಇದನ್ನ ಯಾರೂ ರೂಢಿ ಮಾಡ್ಕೋಬೇಡಿ, ನನ್ನ ಕಡೆಯಿಂದ ರಿಕ್ವೆಸ್ಟು. ನಾನು ಎಕ್ಸಾಂಪಲು ಕೊಡ್ತಾ ಇರೋದು. ಸೊ ಇಂಥ ಪರ್ಪಸ್ಸಿಗೆ ಇಟ್ರು ಸೊ ಸಿಗರೇಟ್ಸ್ ಯಾವ್ದಾರು ಏನು ಮಾಡ್ತಾರೆ, ಫಸ್ಟೇ ಪೇಮೆಂಟ್ ಮಾಡೋದು ರೇರು. ಸೊ ಈಸ್ಕೊಂಡು ಸಿಗರೇಟ್ ಹೊಡಿತಾ ಇರ್ತಾರೆ. ಸೊ ನೀವು ಇಲ್ಲಿ ಯಾರು ಕಸ್ಟಮರ್ ಜೊತೆ ಮಾತಾಡ್ತಿರ್ತೀರ. ಸೊ ಹೊಡೆದಾದ್ಮೇಲೆ ಕೆಲವು ಆಲ್ಮೋಸ್ಟ್ 90% ಅಷ್ಟು ಜನ ಪೇ ಮಾಡೇ ಮಾಡ್ತಾರೆ, ಅಥವಾ 95-99% ಜನ ಪೇ ಮಾಡೇ ಮಾಡ್ತಾರೆ. 100ರಲ್ಲಿ ಯಾರೋ ಒಬ್ಬರೋ ಇಬ್ಬರೋ ಲೈಕ್ ಹೊಡ್ಕೊಂಡು ಲೈಕ್ ಸುಮ್ಮನೆ ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅವ್ರ ಹತ್ರ ದುಡ್ಡಿರಲ್ಲ ಆ ಟೈಮ್ಗೆ. ಸೊ 25 ರೂಪಾಯಿ ಇದ್ದರೆ ನೆಕ್ಸ್ಟ್ ಯಾವಾಗ ಹೊಡಿಬೋದು ಅನ್ನೋ ಥರ ಇರುತ್ತೆ ಅವ್ರಿಗೆ ಗೈಸ್. ಇವಾಗ ಅಡಿಕ್ಟ್ ಆಗಿರೋರಿಗೆ ಅವೆಲ್ಲ ಕಾಮನ್ನು. ಸೊ ಇಲ್ಲಿ ಯಾಮಾರಿಸಿದ್ರೆ ಇನ್ನೂ ಒಂದು ಸಿಗರೇಟ್ ಹೊಡಿಬೋದು ನಾನು ಅನ್ನೋ ರೀತಿ ಯೋಚನೆ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅಡಿಕ್ಟ್ ಆಗಿರೋರು ಮನೇಲೇ ಬಿಡಲ್ಲ ಗೈಸ್. ಸೊ ಅದನ್ನು ಯೋಚನೆ ಮಾಡಿ. ಸೊ ಮನೆಯಲ್ಲೇ ಬಿಡಲ್ಲ. ಸೊ ಮನೆಯಲ್ಲೇ ಎಲ್ಲೇ 1 ರೂಪಾಯಿ 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಸಿಕ್ಕಿದ್ರೂ ಎತ್ತಿ ಜಾಬ್ಗೆ ಹಾಕೊಂಡು ಸೊ ಇದು ಒಂದು ಸಿಗರೇಟ್ಗೆ ಆಯಿತು ಅನ್ನೋ ಥರ ಯೋಚನೆ ಮಾಡೋ ಕ್ಯಾಟಗರಿ ಅಂದರೆ ಅಡಿಕ್ಟ್ ಆಗಿರೋರು. ಸೊ ಸುಮ್ಮನೆ ಸೋಕಿಗೆ ಹೊಡಿಯೋರು ಲೈಕ್ ಅವಾಗೊಂದು ಇವಾಗೊಂದು ಅಮಾಸೆಗೊಂದು ನಿಮ್ಮ ಹೊಡಿಯೋರು ಆ ಥರ ಎಲ್ಲ ರೂಢಿ ಆಗಿರಲ್ಲ. ಬಟ್ ಕೆಲವೊಬ್ರಿಗೆ ಹೇಳ್ತಾರೆ, ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ. ಸೊ ಈ ರೀತಿ ಎಲ್ಲೇ ಹೋದ್ರೂ ಲಾಸ್ ಅನ್ನೋದು ಬಿಸ್ನೆಸ್ಸಲ್ಲಿ ಕಟ್ಟಿಟ್ಟ ಬುತ್ತಿ. ಸೊ ಲಾಸ್ ಆಗದೇ ಇರೋ ಥರ ಬಿಸ್ನೆಸ್ ಹೇಳಿ ಬ್ರದರ್ ನಾನು ಮಾಡಬೇಕು, ಸೊ ಇದ್ರಲ್ಲಿ ಲಾಸೇ ಆಗಬಾರ್ದು, ನಾನು ಪ್ರಾಫಿಟ್ ಮಾಡಬೇಕು, ಅದಾದಮೇಲೆ ನನಗೆ ಒಂದು ತಿಂಗಳಲ್ಲಿ ನಾನು ಆಲ್ಮೋಸ್ಟ್ 100% ಅಷ್ಟು ರಿಟರ್ನ್ ತೆಗಿಬೇಕು, ಅಥವಾ ಒಂದು 20-30% ಅಷ್ಟು ರಿಟರ್ನ್ ತೆಗಿಬೇಕು, ಅಥವಾ ಡೈಲಿ ನಾನು ಇಷ್ಟು ಅರ್ನಿಂಗ್ಸ್ ಮಾಡಬೇಕು, ಈ ಥರ ಯಾವ್ದಾರ ಬಿಸ್ನೆಸ್ ಹೇಳಿ ಅಂದರೆ 100% ಬ್ರದರ್ ನಾನೇ ಅಲ್ಲ, ಯಾರನ್ನೇ ಕೇಳಿದ್ರು ಈ ಥರ ಐಡಿಯಾಸ್ ಯಾವುದೇ ಕಾರಣಕ್ಕೂ ಸಿಗೋಲ್ಲ. ಮತ್ತು ಇನ್ನೂ ಒಂದೇನು ಹೇಳ್ತೀನಿ ಅಂದರೆ ಕೆಲವೊಬ್ಬರಿಗೆ ಒಂದೊಂದು ಥರ ಟ್ಯಾಲೆಂಟ್ ಇರುತ್ತೆ ಗೈಸ್. ಸೊ ಎಲ್ಲರಿಗೂ ಇವಾಗ ನೀವೇ ನೋಡ್ತಾ ಇದ್ದೀರಾ. ಸೊ VPPA ಬ್ರ್ಯಾಂಡು. ಸೊ ಬ್ರ್ಯಾಂಡಿಂಗ್ ಓಪನ್ ಮಾಡ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದೀನಿ. ನನಗೇನೋ ಬಟ್ಟೆಲಿ ನಾಲೆಡ್ಜ್ ಇರೋದ್ರಿಂದ ಸೊ ನಾನು ಫಸ್ಟು ಇದು ಹೆಜ್ಜೆ ಇಡ್ತಾ ಇರೋದು. ಸೊ ನನ್ನ ಫ್ಯಾಮಿಲಿಲಿ ಯಾರೂ ಬಟ್ಟೆ ಬಿಸ್ನೆಸ್ ಮಾಡಿದವರಲ್ಲ, ಸೊ ಓನ್ ಬ್ರ್ಯಾಂಡಿಂಗಲ್ಲಿ ಇಳಿದವರಲ್ಲ. ಸೊ ಬಟ್ಟೆ ಬಗ್ಗೆ ಪರ್ಚೇಸ್ ಮಾಡಿ ನಾಲೆಡ್ಜ್ ಇದೆ ಹೊರತು ಸೇಲ್ ಮಾಡಿ ನಾಲೆಡ್ಜ್ ಯಾವುದೇ ಕಾರಣಕ್ಕೂ ಇಲ್ಲ. ಸೊ ಇದನ್ನು ನಾನೇ ನನ್ನ ತಲೆಮಾರಿಂದನೂ ನಾನೇ ಫಸ್ಟು ಹೆಜ್ಜೆ ಇಡ್ತಾ ಇರೋದು. ಸೊ ನಾನೇ ಫಸ್ಟು ಎಲ್ಲ ರಿಸರ್ಚ್ ಮಾಡಿ ಎಲ್ಲ ಮಾಡಿ ಟೈಮ್ನ ಇನ್ವೆಸ್ಟ್ ಮಾಡಿರೋ ಅಂಥದ್ದು. ಸೊ ಈ ರೀತಿ ನನಗೆ ಈ ಥರ ಟ್ಯಾಲೆಂಟ್ ಇದೆ, ಮತ್ತು ಕನ್ಸ್ಟ್ರಕ್ಷನ್ ಸ್ವಲ್ಪ ಟ್ಯಾಲೆಂಟ್ ಇದೆ. ಸೊ ಈ ರೀತಿ ಸೊ ಅವ್ರವ್ರಿಗೆ ಆ ಟ್ಯಾಲೆಂಟ್ ಅವ್ರವ್ರಿಗೆ. ಆಮೇಲೆ ಇನ್ನೂ ಒಂದೊಂದೇನು ಅಂದರೆ ಕೆಲವೊಂದು ಬಿಸ್ನೆಸ್ಸು ಕೆಲವೊಬ್ರಿಗೆ ಬರಲ್ಲ. ಸೊ ಅದನ್ನು ಆದಷ್ಟು ವಿಚಾರಿಸಿ. ಯಾರೆಲ್ಲ ಶಾಸ್ತ್ರ ನಂಬ್ತಿರೋ, ಆಸ್ಟ್ರಾಲಜಿ ನಂಬ್ತಿರೋ, ನ್ಯೂಮರಾಲಜಿ ನಂಬ್ತಿರೋ, ಈ ರೀತಿ ಎಕ್ಸೆಟ್ರಾ ಸೊ ಅವರು ಆದಷ್ಟು ಕೇಳಿ. ನಾನು ಅದನ್ನು ಪ್ರಮೋಟ್ ಮಾಡ್ತಾಯಿದ್ದೀನಿ ಅಂತ ಅನ್ಕೋಬೇಡಿ, ಲೈಕ್ ನಂಬೋರ್ಗೆ ಮಾತ್ರ ಹೇಳ್ತಾ ಇರೋದು. ಸೊ ನಮ್ಮದೇ ಇರೋರು ಲೈಕ್ ಓಕೆ ನಿಮ್ಮ ಖುಷಿ, ನಿಮ್ಗೆ ಯಾವ ಕಡೆ ಟ್ಯಾಲೆಂಟ್ ಇದೆಯೋ, ಸೊ ನಮ್ಗೆ ಯಾವ ಕಡೆ 100% ನಾನು ಇದ್ರ ಏನಾರು ಸಾಧನೆ ಮಾಡ್ಬೋದು ಅಂತ ಅನಿಸುತ್ತೋ ಸೊ ಅವರು ಆ ಫೀಲ್ಡಿಗೆ ಹೆಜ್ಜೆ ಇಡಿ. ಸೊ ಯಾರೆಲ್ಲ ಆಸ್ಟ್ರಾಲಜಿ ನ್ಯೂಮರಾಲಜಿ ನಂಬ್ತೀರೋ ಸೊ ಅವರು ಹೆಜ್ಜೆ ಇಡೋಕ್ಕಿಂತ ಮುಂಚೆ ಒಂದು ಸತಿ ವಿಚಾರಿಸಿ. ಸೊ ಇದು ಆಗುತ್ತಾ, ನನ್ನ ಹೆಸರು ಬಲಕ್ಕೆ ಇದಕ್ಕೆ ಎಕ್ಸೆಟ್ರಾ ನನ್ನ ಡೇಟ್ ಆಫ್ ಬರ್ತು, ನಾನು ಹುಟ್ಟಿದ ಟೈಮು, ನಾನು ಎಲ್ಲಿ ಹುಟ್ಟಿದೆ, ಹಂಗೆ ಎಕ್ಸೆಟ್ರಾ ಎಲ್ಲ ಕೊಟ್ಟರೆ ಅವರೊಂದು ನೋಡ್ತಾ
ನೋಡ್ತಾರೆ, ನ್ಯೂಮರಾಲಜಿ ಅಸ್ಟ್ರಾಲಜಿ ಎಲ್ಲ ನೋಡ್ಬಿಟ್ಟು ಸರಿ ಓಕೆ ಎಲ್ಲ ಸೆಟ್ ಆಗ್ತಿದೆ, ಸ್ಟಾರ್ಟ್ ಮಾಡ್ಬೋದು, ನಿಮಗೆ ಸಕ್ಸಸ್ ಸಿಗುತ್ತಿದ್ರಲ್ಲಿ ಅಂತ ಹೇಳ್ತಾರೆ, ಅಥವಾ ಯೋಚನೆ ಮಾಡಿ ಅಂತ ಅಂತಾರೆ, ಅಥವಾ ಬೇರೆ ಯಾವುದಾದ್ರೂ ಐಡಿಯಾಸ್ ಕೊಡ್ತಾರೆ. ಅಥವಾ ನೀವು 3-4 ಐಡಿಯಾಸ್ ಇದ್ದರೆ ಆ 3-4 ಐಡಿಯಾಸ್ ಇಟ್ಟರೆ ಯಾವುದು ಬೆಸ್ಟು, ಅದರಲ್ಲಿ ಯಾವುದು ಬೆಸ್ಟ್ ಒನ್ನು, ಸೊ ಟಾಪ್ ಒನ್ನಲ್ಲಿ ಯಾವ್ದು ಬರುತ್ತೆ, ನಿಮಗೆ ಯಾವುದು ಬೇಗ ಸಕ್ಸಸ್ ಸಿಗುತ್ತೆ ಅನ್ನೋ ಥರನೂ ಹೇಳೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ವಿಚಾರಿಸಿ. ಸೊ ಇದನ್ನ ಯಾವುದೇ ಕಾರಣಕ್ಕೂ ನಾನು ಪ್ರಮೋಟ್ ಮಾಡ್ತಾ ಇಲ್ಲ. ಸೊ ನಾನು ಆ್ಯಕ್ಚುಲಿ ವಿಚಾರಿಸ್ತೀನಿ, ನನ್ನ ಪರ್ಸ್ನಲಾಗಿ ಕೇಳಬೇಕು ಅಂದರೆ ನಾನು ಆಸ್ಟ್ರಾಲಜಿ ನ್ಯೂಮರಾಲಜಿ ಆಲ್ಮೋಸ್ಟ್ ಒಂದು 60% 70% ನಂಬ್ತೀನಿ. ಸೊ ಅದಕ್ಕೋಸ್ಕರ ನಾನು ವಿಚಾರಿಸ್ಬಿಟ್ಟು ಆಲ್ಮೋಸ್ಟ್ ಈ ಬಿಸ್ನೆಸ್ ಲಾಂಚ್ ಮಾಡಿರೋದು. ಸೊ ನಾನು ಓಪನಾಗಿ ಹೇಳ್ತೀನಿ ಗೈಸ್, ನಾನು ಯಾವುದೂ ಮುಚ್ಚಮರೆ ಇಲ್ಲ. ಸೊ ವಿಚಾರಿಸ್ತಿರೋರು ನಿಮ್ಗೆ ನಂಬಿಕೆ ಇಲ್ಲ ಅದ್ರ ಮೇಲೆ ಅಷ್ಟು ಅಂದರೆ, ಸೊ ಆದಷ್ಟು ಹಾರ್ಡ್ ವರ್ಕ್ ಮಾಡಿ. ಮತ್ತು ಇನ್ನೂ ಒಂದು ಏನು ಹೇಳ್ತೀನಿ ಅಂದರೆ, ನೀವು ಲಾಂಚ್ ಮಾಡೋಕ್ಕಿಂತ ಮುಂಚೆ 100 ಸತಿ ಅಲ್ಲ 1000 ಸತಿ ಯೋಚನೆ ಮಾಡಿ ಕಾಲಿಡಿ. ಸೊ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅಟ್ ಎನಿ ಕಾಸ್ಟ್ ಅದರಿಂದ ನೀವು ಎಕ್ಸಿಟ್ ಆಗಲೇಬಾರ್ದು. ಸೊ ಅದರಲ್ಲಿ ಸಕ್ಸಸ್ ಸಿಗೋವರೆಗೂ ಹೋರಾಡ್ತೀನಿ ನಾನು ಅನ್ನೋ ಶಕ್ತಿ ಇದ್ದರೆ, ಅಷ್ಟು ಹಠ ಇದ್ದರೆ ನಿಮ್ಮಲ್ಲಿ ಮಾತ್ರ ಸ್ಟಾರ್ಟ್ ಮಾಡಿ. ಸೊ ದಯವಿಟ್ಟು ಇದು ಅಪ್ಪನ ದುಡ್ಡೋ ತಾತನ ದುಡ್ಡೋ ಅಥವಾ ನನಗೆಲ್ಲೋ ಲಾಟ್ರಿ ಹೊಡೀತು ಎಕ್ಸೆಟ್ರಾ ದುಡ್ಡೇ ಗೈಸ್. ಸೊ ಯಾರು ದುಡ್ಡಾದರೂ ಅದು ದುಡ್ಡೇ. ಸೊ ಇವತ್ತು ನನ್ನ ದುಡ್ಡು ನಿಮ್ಗೆ 1,000 ರೂಪಾಯಿ ಕೊಟ್ರು ಅದನ್ನು ತಗೊಂಡು ನೀವು 1,000 ರೂಪಾಯಿ ವ್ಯಾಲ್ಯೂಬಲ್ ಇರೋದಕ್ಕೆ ನೀವು ಪೇ ಮಾಡೋದು. ಸೊ ನಾನು ನಿಮ್ಗೆ 1,000 ರೂಪಾಯಿ ಕೊಟ್ಟೆ ಅಂದ್ಬಿಟ್ಟು ನೀವು ಹೋಗಿ ಅಲ್ಲಿ 200 ರೂಪಾಯಿ ವ್ಯಾಲ್ಯೂಬಲ್ಗೆ 1,000 ರೂಪಾಯಿ ಪೇ ಮಾಡ್ಬಿಟ್ಟು ಬರೋಲ್ಲ. ಸೊ ದುಡ್ಡೇ. ಆದಷ್ಟು ಕಂಟ್ರೋಲ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡೋಕ್ಕೆ, ಎಷ್ಟಾಗುತ್ತೋ ಅಷ್ಟು ಅದನ್ನು ಡಬಲ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಸುಮ್ಮನೆ ಬ್ಲ್ಯಾಂಕಾಗಿ ಯಾವುದೋ ಒಂದು ಬಿಸ್ನೆಸ್ ಪ್ಲ್ಯಾನ್ ಇಟ್ಕೊಂಡು ಏನು ಯೋಚನೆ ಮಾಡಿದ್ರೆ ಲಾಂಚ್ ಮಾಡಿಬಿಟ್ಟು ಅಥವಾ ಸ್ಟಾರ್ಟ್ ಮಾಡಿಬಿಟ್ಟು ಅದೇನೋ ಆಗ್ತಿಲ್ಲ ಅಂತ 1 ತಿಂಗಳಿಗೆ 2 ತಿಂಗಳಿಗೆ ಶಟ್ ಡೌನ್ ಮಾಡೋದು, ಆಲ್ಮೋಸ್ಟು ಲಾಸ್ ಮಾಡ್ಕೊಳ್ಳೋದು. ಸೊ ಇನ್ನೊಂದಷ್ಟು ಅದರಿಂದ ಎತ್ತಿರೋ ಅಮೌಂಟ್ನ ತಿರ್ಗಿ ಇನ್ನೊಂದು ಕಡೆ ಅದರಿಂದ ಬಂದಿರುತ್ತಲ್ಲ ಅಮೌಂಟು ಅದನ್ನ ಇನ್ನೆಲ್ಲೋ ಇನ್ವೆಸ್ಟ್ ಮಾಡೋದು, ಅದರಲ್ಲೂ ಯೋಚನೆ ಮಾಡಿದ್ರೆ ಇನ್ವೆಸ್ಟ್ ಮಾಡಿಬಿಟ್ಟು ಸೊ ಅದರಲ್ಲೂ ಒಂದು ಸ್ವಲ್ಪ ಲಾಸ್ ಆಗೋದು, ಅದಾದಮೇಲೆ ಬಂದಷ್ಟು ದುಡ್ಡು ಬಂದ್ಬಿಡ್ಲಿ ಅಂತ ಎತ್ಕೊಳ್ಳೋದು. ಸೊ ಬಂದಿರೋ ದುಡ್ಡಲ್ಲಿ ಇನ್ನೊಂದು ಕಡೆ ಈ ಥರ ಮಾಡಬೇಡಿ. ದಯವಿಟ್ಟು ದುಡ್ಡನ್ನ ಕಳಿಬೇಡಿ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕಡೆಯಿಂದ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳ್ತಾ ಗೈಸ್, ಈ ವಿಡಿಯೋ ಆಲ್ಮೋಸ್ಟ್ ತುಂಬ ಲೆಂತಿ ಆಗೋಯಿತು. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತು, ನೆಕ್ಸ್ಟು ಇನ್ಯಾವ ಟಾಪಿಕ್ ಬೇಕಾಗುತ್ತೆ ನಿಮಗೆ, ನೀವು ಇನ್ಯಾವ ನಾಲೆಡ್ಜ್ ಬೇಕಾಗುತ್ತೆ, ಸೊ ಇನ್ಯಾವ ಥರ ಬಿಸ್ನೆಸ್ ಬಗ್ಗೆ ಮಾತಾಡಲಿ ಅಂತ ನಿಮ್ಮ ತಲೆಯಲ್ಲಿ ಏನಾರು ಐಡಿಯಾಸ್ ಅಥವಾ ಕ್ವಶನ್ಸ್ ಇದ್ದರೆ ಸೊ ದಯವಿಟ್ಟು ಹಾಕಿ, ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಆಲ್ಮೋಸ್ಟ್ ಅದ್ರ ಕಡೆ ಒಂದು ಸ್ವಲ್ಪ ನನಗೆ ಗೊತ್ತಿದ್ರೆ ಗೈಸ್, ನಾನು ಏನೂ ರಿಸರ್ಚೇ ಮಾಡಲ್ಲ, ನನಗೆ ಎಷ್ಟು ಗೊತ್ತೋ ಅದಷ್ಟೇ ಹೇಳೋದು ನಾನು. ಸೊ ನನಗೆ ಗೊತ್ತಿಲ್ಲ ಅಂದರೆ ಲೈಟಾಗಿ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೊಂಡು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನನ್ನಲ್ಲಿ ಏನು ಅಂದರೆ ನಾನು ಯಾವುದೇ ಕಾರಣಕ್ಕೂ ಸ್ಕ್ರಿಪ್ಟೆಡ್ ಆಗಲಿ ನೋಟ್ಸ್ ಆಗಲಿ ಮಾಡ್ಕೊಂಡು ಮಾತಾಡಲ್ಲ. ಸೊ ನಾನು ಡೈರೆಕ್ಟು. ಸೊ ಇವಾಗ ನೋಡಿ ನಾನೇನು ಇಟ್ಕೊಂಡಿದ್ದೀನಿ ನೋಡಿ. ಸೊ ನಾನು ನನ್ನ ಚಾನಲ್ನೇ ಇಟ್ಕೊಂಡಿರೋದು. ಸೊ ಇಮೋಷನು ಅಂತಲ್ಲ. ಸೊ ಲೈಕ್ ಒಂಥರ ಏನೋ ಗೈಸ್, ನನ್ನ ಚಾನಲ್ ಬಗ್ಗೆ ಮಾತಾಡ್ಬೇಕಂದ್ರೆ ನನ್ನ ಚಾನಲ್ ಕಣ್ಮುಂದೆ ಇದ್ದಾಗ ಏನಾಗುತ್ತೆ ಗೊತ್ತಾ, ಸೊ ವೀಡಿಯೋಸ್ ಯಾವ ವೀಡಿಯೋಸ್ ಮಾಡಿದ್ದೀನಿ ಅಂತ ಕಾಣಿಸ್ತಾ ಇರುತ್ತೆ. ಸೊ ನನಗೆ ಅವಾಗ ಒಂಥರ ಏನೋ ಮೋಟಿವೇಶನ್ ಥರ ಸೊ ನಾನು ಮಾತಾಡ್ತಿರ್ತೀನಿ. ಸೊ ಲ್ಯಾಪ್ಟಾಪಲ್ಲೂ ಕೂಡ ಏನಿಲ್ಲ, ಲ್ಯಾಪ್ಟಾಪಲ್ಲಿ ಆ್ಯಕ್ಚುಲಿ PPPA ಫ್ಯಾಷನ್ಸ್ದು ಪ್ರಾಡಕ್ಟ್ಸ್ ಆ್ಯಡ್ ಮಾಡ್ತಿದ್ದೆ ವೆಬ್ಸೈಟ್ಗೆ. ಅದು ಇನ್ನೊಂದು ಸ್ವಲ್ಪ ದಿನ ಅತಿ ಶೀಘ್ರದಲ್ಲಿ ಅಥವಾ ಈ ವೀಕ್ ಅಷ್ಟರಲ್ಲಿ ಅದನ್ನು ಲಾಂಚ್ ಮಾಡೋ ಸಾಧ್ಯತೆಗಳು ತುಂಬ ಇದೆ. ಸೊ ಆದಷ್ಟು ಬೇಗ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತೀನಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ಗೈಸ್. ಇನ್ನು ಮತ್ತಷ್ಟು ವೀಡಿಯೋಸ್ ಬರ್ತಾ ಇರುತ್ತೆ, ಕ್ರೇಜಿ ನೆಕ್ಸ್ಟ್ ಲೆವೆಲು. ಸೊ ಅಂತ ಹೇಳ್ತಾ ನಿಮ್ಗೆ ಯಾವ್ದಾರ ಥರ ಐಡಿಯಾಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಗೈಸ್. ಬನ್ನಿ ಗೈಸ್, ಈ ವಿಡಿಯೋ ತುಂಬ ಲೆಂತಿ ಆಗೋಯಿತು, ಸಾಕು ಇಲ್ಲಿಗೆ ನಿಲ್ಲಿಸೋಣ ಅಂತ ಹೇಳ್ತಾ. ಲವ್ ಯು ಗೈಸ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್, ಸೈನಿಂಗ್ ಆಫ್ ಗೈಸ್.